ಇವತ್ತು ಫ್ರೆಂಡ್ಸ್ ಎಲ್ಲ ರಾಕೇಶನ್ ಮನೆಯಲ್ಲಿ ಸೇರ್ತಾರಂತೆ. ನಾವಿಬ್ರು ಹೋಗೋಣ ಅಂದ್ರೆ ಅಮ್ಮ ಬಿಡಲ್ವಲ್ಲ, ಅದಕ್ಕೆ ನನಗೆ ಬೇಜಾರಾಗಿದೆ. ಓ ಇಷ್ಟೇನಾ? ರಾಕೇಶನ್ ಮನೆಗೆ ಹೋಗ್ಬೇಕು ಅಷ್ಟೇ ತಾನೆ? ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ, ನೀನ್ ಮಾತ್ರ ಮಧ್ಯದಲ್ಲಿ ಏನು ಮಾತಾಡಬಾರ್ದು ಆಯ್ತಾ? ಅಮ್ಮನ ಒಪ್ಸೋದು ಅಷ್ಟು ಸುಲಭ ಅಲ್ಲ ಕಣೆ. ನಾನ್ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳದ್ನಲ್ಲ, ನೀನ್ ಸುಮ್ಮನೆ ನಿಂತ್ಕೋ. ಅಮ್ಮ ಏಮ್ಮ? ಒಂದು ಪೇಜ್ ಕನ್ನಡ, ಒಂದು ಪೇಜ್ ಇಂಗ್ಲೀಷು, ಮಗ್ಗಿ ಎಲ್ಲ ಬರೆಯಕ್ಕೆ ಹೇಳದ್ನಲ್ಲ, ಅದೆಲ್ಲ ಬರೆಯೋದು ಬಿಟ್ಟು ಏನು ಮಾಡ್ತಿದ್ದೀರಾ? ನೀನು ಯಾಕೆ ನನ್ನನ್ನು ಕೂಗಿದ್ದು? ಹಾ, ಅದನ್ನೇ ಬರೀತಾ ಇದ್ವಿ. ಅಷ್ಟೊತ್ತಿಗೆ ರಾಕೇಶನ್ ಮನೆಯಲ್ಲಿ ಫೋನ್ ಬಂತು. ಇವತ್ತು ಫ್ರೆಂಡ್ಸ್ ಎಲ್ಲ ಅವನ ಮನೇಲಿ ಸೇರ್ತಾರಂತೆ, ನಾವೆಲ್ಲರೂ ಆಟ ಆಡೋಣ, ಮಜಾ ಮಾಡೋಣ ಅಂತ ಹೇಳ್ದ. ಆದ್ರೆ ನಂಗೂ ಅಣ್ಣಂಗೂ ಹೋಗಕ್ ಇಷ್ಟ ಇರ್ಲಿಲ್ಲ. ಇಷ್ಟ ಇಲ್ಲ ಅಂತ ಹೇಳಕ್ ಆಗಲ್ವಲ್ಲ, ಬರ್ತೀವಿ ಅಂತ ಹೇಳಿದೀವಿ. ಈಗ ನೀನ್ ಹೇಳು, ಹೋಗೋದ್ ಬೇಡ ತಾನೆ? ಹೋಗಕ್ ನಾನೇನು ಬಿಡೋದಿಲ್ಲ, ಆದ್ರೆ ನಿಂಗೂ ಯಾಕೆ ಇಷ್ಟ ಇಲ್ಲ? ಯಾಕಿಷ್ಟ ಇಲ್ಲ ಅಂದ್ರೆ, ಇವತ್ತು ಅವ್ರ ಊರಿಂದ ಅವ್ರ ಅಜ್ಜಿ ಬರ್ತಾರಂತೆ. ಅಜ್ಜಿ ಬಂದ್ರೆ ನಮ್ಗೆಲ್ರಿಗೂ ಶ್ಲೋಕ ಭಜನೆ ಎಲ್ಲ ಹೇಳ್ಕೊಡ್ತಾರಂತೆ. ಅದೆಲ್ಲ ಯಾರಿಗೆ ಇಂಟ್ರೆಸ್ಟ್ ಇದೆಯಮ್ಮ? ಅದಕ್ಕೆ ನನಗ್ ಹೋಗಕ್ ಇಷ್ಟ ಇಲ್ಲ, ಅಣ್ಣಂಗೂ ಇಷ್ಟ ಇಲ್ಲ. ನೀನ್ ಬೇಡ ಅಂದ್ರೆ ಅಮ್ಮ ಬೇಡ ಅಂದ್ರು ಅಂತ ಅವನಿಗೆ ಮತ್ತೊಂದು ಫೋನ್ ಮಾಡಿದ್ರೆ ಆಯ್ತಲ್ಲ, ಅದಕ್ಕೆ. ಓ, ಅವ್ರ ಅಜ್ಜಿ ಬಂದ್ರೆ ಶ್ಲೋಕ ಭಜನೆ ಎಲ್ಲ ಹೇಳ್ಕೊಡ್ತಾರ? ಹಾಗಾದ್ರೆ ಈಗಲೇ ಹೋಗಿ. ಅಂದ್ರೆ ಹೋಗ್ಲೇಬೇಕು ಅಂತೀಯಾ? ಹಾಗಾದ್ರೆ ಇದನ್ನೆಲ್ಲ ಯಾವಾಗ ಬರೆಯೋದು? ಅದನ್ನ ನಾಳೆ ಬರ್ಕೊಂಡ್ರಾಯ್ತು. ಹೋಗಿ, ಬೇಗ ಹೋಗಿ. ಹೋಗ್ಲೇಬೇಕಾ? ಸರಿ ಹೋಗ್ತೀವಿ. ಅಕಸ್ಮಾತ್ ಅವ್ರ ಮನೆಗೆ ಅಜ್ಜಿ ಬರ್ಲಿಲ್ಲ, ಶ್ಲೋಕ ಭಜನೆ ಎಲ್ಲ ಹೇಳ್ಕೊಟ್ಟಿಲ್ಲ ಅಂತೆಲ್ಲ ಆದ್ರೆ ನೀನು ನಮಗ್ ಬೈಬಾರ್ದು. ಹಾಗಾದ್ರೆ ಮಾತ್ರ ಹೋಗ್ತೀವಿ. ಆಯ್ತಾಯ್ತು, ಪರವಾಗಿಲ್ಲ, ಹೋಗಿ. ಅಮ್ಮನೇ ಹೋಗು ಅಂದ್ರಲ್ಲ, ಬಾ ಅಣ್ಣ ಹೋಗೋಣ. ಅಪ್ಪ ಅಪ್ಪ, ಭಲೇ ಕಿಲಾಡಿ ಕಣೆ ನೀನು. ಮತ್ತೆ ನಾನು ಅಂದ್ರೆ ಸುಮ್ಮನೆನಾ?